ಅದು ಪಾರ್ಕಿಂಗ್ ಫೀಸ್ ಮಾಡಿದರೆ ಪರವಾಗಿಲ್ಲ ಮಾಡಿ, ಎಷ್ಟು ನಾವು ಡಿಫ್ರೆಂಟ್ ಬೇರೆ ಬೇರೆ ಟ್ಯಾಕ್ಸ್ ಕಟ್ತೀನಿ. ಅದೀಗೆ ಏನು ರೋಡ್ ಇವಾಗ ನೆನ್ನೆ ಆಕ್ಸಿಡೆಂಟ್ ಆಗಿದೆ, ರೋಡ್ ಯಾವುದು ಸರಿ ಇಲ್ಲ, ಫುಟ್ಪಾತ್ ಯಾವುದು ಸರಿ ಇಲ್ಲ, ದುಡ್ಡು ಎಲ್ಲಿ ಹೋಗುತ್ತೆ? ಅದು ಎಲ್ಲ ಫಸ್ಟ್ ಅಭ್ಯಾಸ ಮಾಡಿ ಆಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಫಸ್ಟ್ ಕೊಟ್ಟಿದ್ದು ಟ್ಯಾಕ್ಸ್ಗೆ ಸ್ವಲ್ಪ ಲೆಕ್ಕ ಮಾಡಿ ನೋಡಿ ಏನಾಗ್ತಾ ಇದ್ದಾರೆ ಪ್ಲೀಸ್. ಬೆಂಗಳೂರು ಡಿಸೈನ್ ಆಗಿರೋದು ಮನೆ ಮುಂದೆ ನಿಂತ್ಕೊಳ್ಳೋಂಗೆ ಮಾಡಿರೋದು ಮುಂಚೆ. ಇವಾಗ ಸೆಂಟ್ರಲ್ ಬಂದ್ಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬೇಡಿ ಅಂತ ಏನು ಅರ್ಥ ಬಂತು? ಮಾತಾಡೋದು ಅರ್ಥನೇ ಇಲ್ಲ ಇವರು. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು, ಕ್ರೌಡನ್ನ ಡಿಸ್ಟರ್ಬ್ ಮಾಡಬೇಕಂತಲೇ ಮಾತಾಡ್ತಾ ಇದ್ದಾರೆ. ಅದು ನೆಸೆಸಿಟಿನೇ ಇಲ್ಲ ಇವೆಲ್ಲ ಮಾತಾಡೋದು. ನೆಸೆಸಿಟಿ ಮೇಡಮ್ ಇವೆಲ್ಲ ಇಶ್ಯೂಸ್ ಸುಮ್ಮನೆ ರೈಸ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇಕಾಗಿಲ್ಲ ಇವೆಲ್ಲ. ನೆಕ್ಸ್ಟ್ ಗೌರ್ಮೆಂಟು ಇದು ಮಾಡೋದಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರಿ ಇಲ್ಲ ಮೇಡಮ್, ಇದೆಲ್ಲ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಎಲ್ಲ ಥರ ಇವಾಗ ಮುಂಚೆ ಡಿಸೈನ್ ಆಗಿರೋದೇ ಬೆಂಗಳೂರಲ್ಲಿ ನಮ್ಮದೆಲ್ಲ ಇಂಡಿವಿಜುವಲ್ ಮನೆಯೆಲ್ಲ ಇವಾಗ ಮುಂಚೆ ಕಟ್ಟಿದಾಗ ಒಬ್ಬರು ಇದ್ವಿ, ಮತ್ತು ತಮ್ಮ ಅಣ್ಣ ಎಲ್ಲ ಜೊತೆ ಫ್ಯಾಮಿಲಿ ದೊಡ್ಡದಾಗಿದ್ದಂಗೆ ಕಾರ್ಗಳು ಆಚೆ ಬಂದೇ ಬರುತ್ತೆ. ಅದಕ್ಕೆ ಅಂದ್ಬಿಟ್ಟು ನೀವು ರೋಡುಗಳು ನಿಲ್ಲಿಸಬಾರ್ದು ಅಂತ ಹೇಳಿದ್ರೆ ತಪ್ಪಾಗತ್ತಲ್ವ. ಒಂದು ಕಾರ್ 2 ಕಾರ್ ನಿಂತ್ಕೊಳ್ಳೋಕೆ ಜಾಗ ಇದ್ದೇ ಇದೆ ಮುಂಚೆ. ನಾನು ಇವಾಗ ಬರೋದು ಒಂದು 15 ರೂಪಾಯಿ ಇಡ್ಲಿಗೆ 20 ರೂಪಾಯಿ ಪಾರ್ಕಿಂಗ್ ಕೊಡಬೇಕಂದ್ರೆ ಯಾರು ಕೊಡ್ತಾರೆ? ಆಮೇಲೆ ಎಲ್ಲೂ ಹೋಗ್ಬೇಕಂದ್ರೆ ಆ ಚಾರ್ಜಸ್ ಕೊಡಬೇಕಂದ್ರೆ ಆಗೋದೇ ಇಲ್ಲ. ಫಸ್ಟು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಅದಕ್ಕೆ ಮೇಂಟೈನ್ ಮಾಡಿ, ಅದು ಮೇಂಟೈನ್ ಮಾಡಲ್ಲ, ಅದಕ್ಕೆ ಬೀಗ ಹಾಕಿ ಗೌರ್ಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಹೆಸರು. ಸರ್ಕಾರ ಹತ್ರ ಹಣ ಇಲ್ಲ, ಸೊ ಜನರಿಂದ ಹೇಗಾದರೂ ಮಾಡಿ ವಸೂಲಿ ಮಾಡಬೇಕು ಅಂತ ಹೊರಟಿದೆ. ಇವರು ಗ್ಯಾರಂಟಿ ಸ್ಕೀಮ್ಗಳು ಯಾಕೆ ಕೊಡಬೇಕಾಗಿತ್ತು? ಜನ ಏನಾದ್ರು ಕೇಳಿದ್ರ ಗ್ಯಾರಂಟಿ ಸ್ಕೀಮ್ಗಳು ಕೊಡಿ ಅಂತ? ಸೊ ಬೊಕ್ಕಸ ಬರಿದಾಗಿದೆ. ಸೊ ಜನನ ಏನಾದರೂ ಒಂದು ಹೊಸ ಇಶ್ಯೂಗಳು ತೆಗೆದು ತೊಂದರೆ ಕೊಡೋದೇ ಕೆಲಸ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ. ಜನರ ಉದ್ಧಾರ ಮಾಡ್ತಲ್ಲ, ಅಭಿವೃದ್ಧಿ ಒಂದು ವಿಷಯನೇ ಇಲ್ಲ ಇದು. ಮತ್ತು ರಸ್ತೆಗಳೆಲ್ಲ ನೋಡಿದ್ರೆ ಎಲ್ಲ ಗುಂಡಿ ಎಲ್ಲ ಬಿದ್ದಿದೆ, ಅದ್ರ ಬಗ್ಗೆ ಗಮನ ಕೊಟ್ಟು ಸರಿ ಮಾಡ್ತಾ ಇಲ್ಲ. ಅದನ್ನು ವಿಷಯನ ಇದು ಮಾಡಿದ್ರೆ ಸರಿ ಮಾಡಬೇಕು, ಅದ್ರ ಬಗ್ಗೆ ಗಮನ ಇಲ್ಲ. ಎಲ್ಲ ಕಡೆ ರಸ್ತೆಗಳು ಅಗದು ಪೈಪ್ಗಳು ಹಾಕೋದು, ಅದು ಮಾಡ್ತಾ ಇದೀವಿ, ಇದು ಮಾಡ್ತೀವಿ. ನೀವು ಇಡೀ ಬೆಂಗಳೂರು ಎಲ್ಲೇ ಹೋಗಿ ನೋಡಿ, ಎಲ್ಲ ಕಡೆ ಹಳ್ಳ ಗುಂಡಿ ತೋಡುಗಳೇ ಇರೋದು. ಇವರು ಜನರಿಂದ ಯಾಕೆ ವಸೂಲಿ ಮಾಡಬೇಕು? ಇದು ಸರಿಯೇ ಇಲ್ಲ, ಇದು ಸರಿಯಾದ ಕ್ರಮನೂ ಅಲ್ಲ. ಇದು ಜನ ವಿರೋಧಿ ನೀತಿ, ಇದು ಜನ ವಿರೋಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.